ಇವರು ಗೋಬಿ ಮಂಚೂರಿ ಪೌಡರ್ನ ಮಾರ್ತಾ ಇದ್ದಾರೆ. ಬೇರೆ ಏನು ಕಂಡು ಬರ್ತಿಲ್ಲ ಇಲ್ಲಿ, ಬರೀ ಕೇವಲ ಗೋಬಿ ಪೌಡರ್ ಅಂತ ಮಾರ್ತಾ ಇದ್ದಾರೆ. ಏನಿದ್ರ ವಿಶೇಷತೆ ಕೇಳೋಣ ಸರ್ ಹತ್ರ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ರಾಜು ಅಂತೇಳಿ ತುಮಕೂರಿಂದ ಬಂದಿರೋದು. ಏನು ಸರ್ ಇದು? ಸೊ ಇದು ರುಚಿ ಹೋಮ್ ಮೇಡ್ ಅಂತೇಳಿ ಗೋಬಿ ಮಂಚೂರಿಯನ್ ಮಸಾಲ ಮಾಡಿದ್ದೀವಿ. ಸೊ ಇದ್ರೊಳಗೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಇರೋದಿಲ್ಲ, ಜಸ್ಟ್ ನ್ಯಾಚುರಲ್ ಆಗಿ ಇರುತ್ತೆ. ಸೊ ಇದನ್ನು ಮಕ್ಕಳಿಗೆಲ್ಲ ಹೊರಗಡೆ ತಿನ್ಸೋ ಬದಲು ಮನೆಯಲ್ಲೇ ಮಾಡ್ಕೊಂಡು ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ತುಂಬಾ ಈಸಿ ಇರುತ್ತೆ. ಸೊ ಇಷ್ಟೇ ಮಾಡೋದು ನೋಡಿ, ಕಾಲಿಫ್ಲವರ್ ಐತಲ್ಲ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಸರ್. ವಾಶ್ ಮಾಡಿ ಒಂದು ಬೌಲ್ಗೆ ಹಾಕಿ, ಸೊ ಪ್ಯಾಕೆಟ್ ಪೌಡರ್ ಐತಲ್ಲ ರುಚಿ ಹೋಮ್ ಮೇಡ್ ಮಸಾಲ ಐತಲ್ಲ, ಸೊ ಮಸಾಲಾನ ಮೇಲ್ಗಡೆ ಹಾಕ್ಕೊಡಿ. ಈ ಟೈಪ್ ಒಂದೇ ಒಂದು ಡ್ರಾಪ್ ಅಷ್ಟು, ಒಂದು ಸ್ಪೂನ್ ಅಷ್ಟು ನೀರು ಹಾಕಿ ಸರ್. ಸೊ ಈ ತರ ಗಟ್ಟಿ ಕಲಸಿ ಒಂದು 2 ಮಿನಿಟ್ 2 ನಿಮಿಷ ಬಿಟ್ಟು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡೋದಷ್ಟೇ ಸರ್. ಬೇರೆ ಏನು ಹಾಕಂಗಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೌಡ್ರು ಸಾಲ್ಟ್ ಆಗಲಿ ಏನು ಹಾಕೊಳಂಗಿಲ್ಲ, ಎಲ್ಲ ಟೋಟಲಿ ರೆಡಿ ಇರುತ್ತೆ ಎಲ್ಲ ಇದ್ರಲ್ಲೇ ಇರುತ್ತೆ. ಅಕಸ್ಮಾತ್ ಮನೇಲಿ ಯಾರಾದ್ರೂ ಗೋಬಿ ಮಂಚೂರಿಯನ್ ಈಗ ಗೋಬಿ ತಿನ್ನಲ್ಲ ಅನ್ನೋದಾದ್ರೆ, ಸೊ ಗೋಬಿ ತಿನ್ಸಲ್ಲ ಅನ್ನೋದಾದ್ರೆ ಬೇರೆ ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಸೊ ಬಾಳೆಕಾಯಿ ಮಾಡಿ, ಹಾಗಲಕಾಯಿ ಮಾಡಿ, ಆಲೂಗೆಡ್ಡೆ ಮಾಡಿ, ಈರುಳ್ಳಿ ಮಾಡಿ, ವೆಜ್ ಪಕೋಡ ಮಾಡಿ, ಕ್ಯಾಪ್ಸಿಕಮ್ ಮಾಡಿ, ಮಶ್ರೂಮ್ ಮಾಡಿ, ಪನ್ನೀರು, ಬೇಬಿ ಕಾರ್ನು, ಫೈನಲಿ ನೀವು ಬೆಂಡೆಕಾಯಿ ಬೇಕಿರೋ ಮಾಡ್ಕೊಬೋದು ಸರ್. ಅದು ನೀರು ಹಾಕಿ ಮಿಕ್ಸ್ ಮಾಡಿ ಎಣ್ಣೆನಲ್ಲಿ ಕರಿಯೋದಷ್ಟೇ. ಸೊ ಈ ತರ ಗಟ್ಟಿ ಕಲಸಿ ಒಂದು 2 ಮಿನಿಟ್ 2 ನಿಮಿಷ ಸರ್. 2 ಮಿನಿಟ್ಸ್ ಬಿಟ್ಟು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡೋದಷ್ಟೇ, ಬೇರೆ ಏನು ಹಾಕೋಣಂಗಿಲ್ಲ, ಎಲ್ಲ ರೆಡಿ ಇರುತ್ತೆ. ಸೊ ನೀವು ಮನೇಲೆ ಗೋಬಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಹೊರಗಡೆ ತಿನ್ನೋದಕ್ಕಿಂತ ಬೆಸ್ಟ್ ಇರುತ್ತೆ. ಅಂದರೆ ಅದು ಡ್ರೈ ಗೋಬಿ ಥರ, ಡ್ರೈ ಗೋಬಿ ಟೈಪ್. ಸೊ ಈ ಥರ ಡ್ರೈ ಆಗುತ್ತೆ. ಸೊ ಈ ಟೈಪ್ ಡ್ರೈ ಆದಮೇಲೆ ಸೊ ಇದಕ್ಕೆ ನೀವು ಸರ್ವ್ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾಡಿ ಸೊ ಮಿಕ್ಸ್ ಮಾಡಿ ಫ್ರೈ ಮಾಡೋದಷ್ಟೇ. ಉಪ್ಪು ಖಾರ ಹುಳಿ ಏನೂ ಹಾಕೋಣಂಗಿಲ್ಲ, ಎಲ್ಲ ರೆಡಿ ಇರುತ್ತೆ. ಸರ್ ಹೆಂಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು? ಸೊ ಪ್ಯಾಕೆಟ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಅಡ್ರೆಸ್ ಇದೆ. ಸೊ ಇದೇ ನಂಬರ್ಗೆ ಮನೆ ಅಡ್ರೆಸ್, ಪಿನ್ ಕೋಡ್ ನಂಬರ್ ವಾಟ್ಸಪ್ ಮಾಡಿದ್ರೆ ಸಾಕು. ಸೊ ಮನೆಗೆ ಕೊರಿಯರ್ ಕಳಿಸ್ಕೊಡ್ತೀವಿ ಸರ್. ಏನು ಹೆಸರು ಅಂದ್ರಿ ಸರ್? ರಾಜು ಅಂತೇಳಿ ಸರ್, ತುಮಕೂರಿಂದ. ಸೊ ರುಚಿ ಹೋಮ್ ಮೇಡ್ ಗೋಬಿ ಮಂಚೂರಿಯನ್ ಮಸಾಲ. ನೀವು ತುಮಕೂರಿಂದ ಕೃಷಿ ಮೇಳಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀರಾ? ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ₹50 ನೋಡಿ, ಜಾಸ್ತಿ ಇಲ್ಲ. ಕಡ್ಲೆ ಬೀಜ ಎಷ್ಟು? ಗಿಡಗಳ ಗಡ್ಡೆಯನ್ನು ಮಾರ್ತಾ ಇದ್ದಾರೆ ನೋಡಿ. ಇಲ್ಲಿ ಜನ ಸೇರಿದ್ದಾರೆ, ಇಲ್ಲಿ ಏನಿದು ಅಂತ ಕೇಳೋದಕ್ಕೆ. ಸ್ವಲ್ಪ ಒಂದಿಷ್ಟು ಮಣ್ಣಿರ್ಬೇಕು, ಅದ್ಮೇಲೆ ಗಡ್ಡೆ ಇಡಬೇಕು, ಈ ಗೊಬ್ಬರ ಹಾಕಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಂಪತ್ ರಾಜ್. ಇಟ್ಕೊಳ್ಳಿ. ಹೇಳಿ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಂಪತ್ ರಾಜ್. ಎಲ್ಲಿರೋದು? ನನ್ನ ಕಂಪ್ನಿ ಹೆಸರು ಪುಷ್ಪವನ ಫ್ಲವರಿಶ್ ನರ್ಸರಿ ಅಂಡ್ ಫಾರ್ಮ್. ಆಫೀಸ್ ಬಂದು TC ಪಾಳ್ಯ, ತೋಟ ಬಂದು ಏನೇನು ಗುಮ್ಗಟ್ಟ. ಎಲ್ಲ ಪಾರ್ಟಿ ಫಂಕ್ಷನ್ ಬುಕ್ಕೆ ಫ್ಲವರ್ 160 ಜಾತಿ, ಎಲ್ಲ ಥರ ಗೆಡ್ಡೆಗಳು 160 ಜಾತಿ ಬುಕ್ಕೆ ಕೊಡುವಂಥದ್ದು. ಪಾರ್ಟಿ ಫಂಕ್ಷನ್ಗೆ ಬುಕ್ಕೆ ಕೊಡುವಂಥದ್ದು. ಸರ್ ಇದು ಕೃಷಿ ಮೇಳದಲ್ಲಿ ಎಷ್ಟನೇ ವರ್ಷ ನೀವು ಭಾಗವಹಿಸ್ತೀರಾ? ನಂದು 40ನೇ ವರ್ಷ. ಇಲ್ಲಿ ಎಷ್ಟನೇ ವರ್ಷ ಇಲ್ಲಿ ನೀವು ಇಡ್ತಾರೆ ಸ್ಟಾಲು? ನಾನು ಇಲ್ಲಿ 40 ವರ್ಷದಿಂದ ಇಡ್ತಾ ಇದ್ದೀನಿ. 40 ವರ್ಷದಿಂದ ಕೃಷಿ ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇಲ್ಲಿ ಧಾರವಾಡ ಎಲ್ಲ ಕಡೆ ಎಲ್ಲಿ ಕೃಷಿ ಮೇಳ ನಡೀತೋ ಎಲ್ಲ ಕಡೆ ಹೋಗ್ತೀನಿ. ಮೊಬೈಲ್ ನಂಬರ್ ಹೇಳ್ತೀರಾ ಸರ್? ಮೊಬೈಲ್ ನಂಬರ್ 9986474874. ಕಾಂಟ್ಯಾಕ್ಟ್ ಮಾಡಿ ನೋಡಿ, ಅವ್ರಿಗೆ ಎಲ್ಲ ರೀತಿಯ ಗಿಡಗಳು ಸಿಗ್ತವೆ ಇವ್ರ ಹತ್ರ. ಎಲ್ಲ ಗೆಡ್ಡೆ ಮಾರಾಟ ಮಾಡ್ತಾರಲ್ವಾ? ಡೆಲಿವರಿ ಕೊಡ್ತೀರಾ ಸರ್ ಬೇಕು ಅಂದ್ರೆ? ಪಾರ್ಟಿ ಫಂಕ್ಷನ್ಗೆ ಬುಕ್ಕೆ ಕೊಡುವಂಥ ಹೂವು 160 ಜಾತಿ ಹೂವಿನ ಗೆಡ್ಡೆಗಳಿವೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ಏನೇನು ಸಿಕ್ಕಿದೆ ಸರ್ ಇಲ್ಲಿ ನಿಮ್ಮ ಹತ್ರ? ಸರ್ ಇಲ್ಲ ಎಲ್ಲ ಸರ್ ಇಲ್ಲಿ ಎಲ್ಲ ಬೆಳೆಗೆ ಬೇಕಾದಂಥ ಪೆಸ್ಟಿಸೈಡು, ಫಂಜಿಸೈಡು ಮತ್ತು ಕಳೆನಾಶಕ ಎಲ್ಲನೂ ಸಿಗುತ್ತೆ. ಗಿಡ ವ್ಯವಸಾಯ ಮಾಡೋದು ಎಲ್ಲ ಉಪಯೋಗ ಆಗುತ್ತೆ. ಪೆಸ್ಟಿಸೈಡ್ ಇದು ಬಂದು ಟ್ಯಾಗ್ರೋಸ್ ಗ್ರೂಪ್ದು ಕಂಪ್ನಿ, ಇದು RQO ಅಂತ. ಇದು ಸ್ಟಾರ್ಟ್ ಆಗಿ 4 ಇಯರ್ಸ್ ಆಗಿದೆ ಸ್ನೇಹಿತರೆ. ಸ್ಪಿಕ್ ಕಂಪನಿ ಅಂತೆ. ಹೇಳಿ ಏನೇನು ಸಿಗುತ್ತೆ ಅಂದರೆ ಸ್ಪಿಕ್ ಕಂಪ್ನಿದು NPK 10-26-26,
005234 ಅಂದರೆ ಎಲ್ಲ ಗಿಡಗಳಿಗೂ ಹಾಕೋವಂಥದ್ದು ಎಲ್ಲ ಗಿಡಗಳು ಹಾಕೋಂಥ ಗೊಬ್ಬರ. ಗೊಬ್ಬರ. ಓಕೆ ಸ್ಟಿಕ್ ಕಂಪ್ನಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ನಮ್ಮ ರೈತರಿಗೆ ಉಪಯೋಗ ಆಗೋಂಥ ಸ್ಟಾಲ್ಗಳು ತುಂಬ ಇಟ್ಟಿದ್ದಾರೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಇದ್ದಾವೆ. 1 2 ಅಲ್ಲ, ಸುಮಾರು 750ಗಿಂತ 800 ಮಳಿಗೆಗಳನ್ನ ಇಟ್ಟಿದ್ದಾರೆ ನಮ್ಮ ರೈತರಿಗೆ ಉಪಯೋಗ ಆಗೋಂಥದ್ದು ಎಲ್ಲನೂ. ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆಲ್ಲನೂ ವಿಡಿಯೋದಲ್ಲಿ. ಇನ್ನು ಜನ ಇವಾಗ ಸೇರ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈ ಯೂನಿವರ್ಸಿಟಿ ಸ್ಟಾಲ್ಸ್ ಒಳಗಿದ್ದೀನಿ ನಾನು. ಈ ಬೇರೆ ಕಡೆ ಎಲ್ಲ ಈ ಕೆಮಿಕಲ್ ಗೊಬ್ಬರಗಳು, ರಾಸಾಯನಿಕಗಳು ಉಪಯೋಗಿಸ್ತಾರೆ. ಆದರೆ ಇಲ್ಲೊಂದು ವಿಶೇಷವಾಗಿದೆ ಒಂದು ಸ್ಟಾಲು. ಇಲ್ಲೇನು ಅಂದರೆ ನ್ಯಾಚುರಲ್ ಆಗಿ ರಾಸಾಯನಿಕ ಗೊಬ್ಬರ ಅಂತ ಒಂದು ಸ್ಟಾಲ್ ಇಟ್ಟಿದ್ದಾರೆ. ಅದೇನು ಅಂತ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಬನ್ನಿ ಮಾಹಿತಿನ. ಸ್ವಲ್ಪ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಬರ್ತಾರೆ, ಅದಕ್ಕೋಸ್ಕರ ನೀವು ಅವಾಗ ಕೊಡ್ತಾ ಇರ್ತೀವಿ. ಮೇಡಮ್, ಇದೇನು ವಿಶೇಷವಾಗಿದೆಯಲ್ಲ, ಯಾವ ರೀತಿ ಏನಿದು ಗೊಬ್ಬರ ಅಂತ? ಸರ್, ಇದೆಲ್ಲ ಜೈವಿಕ ಗೊಬ್ಬರಗಳಂತ. ಈಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಹಾಳಾಗ್ತಾ ಇದೆ. ಸೊ ಆ ಫಲವತ್ತತೆನ ಮರುಕಳಿಸೋದಕ್ಕೋಸ್ಕರ, ಭೂಮಿಯಲ್ಲಿ ಮತ್ತೆ ತರೋದಕ್ಕೋಸ್ಕರ ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಲ್ಯಾಬಲ್ಲಿ ತಯಾರಿಸಿ ಅದನ್ನು ಫಾರ್ಮುಲೇಷನ್ ಮಾಡಿ ರೈತರಿಗೆ 2 ರೀತಿ ಫಾರ್ಮುಲೇಷನಲ್ಲಿ ಕೊಡ್ತಾ ಇದ್ದೀವಿ. ಮೇಡಮ್, ಈಗ ನಮ್ಮ ರೈತರಿಗೆ ಹೆಂಗ್ ಯೂಸ್ ಆಗುತ್ತೆ ಇದು? ಯಾವ ರೀತಿ ಉಪಯೋಗ ಆಗುತ್ತೆ ರೈತರಿಗೆ? ಸರ್, ಇದು ಹೇಗೆ ಅಂದರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನ ಭೂಮಿಯಲ್ಲಿ ಹೆಚ್ಚಿಸುತ್ತದೆ ಸರ್. ಸೊ ಈ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ, ಇದರಲ್ಲಿ NPK ಅಂದರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಹಾಗೂ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಇದ್ರ ಜೊತೆ ಗ್ರೋತ್ ಪ್ರಮೋಟರ್ಸ್ ಆಗಿ ಬೇರೆ ಆರ್ಗಾನಿಸಮ್ಗಳನ್ನ ಮಿಕ್ಸ್ ಮಾಡಿ ಒಂದು ಸೂಕ್ಷ್ಮಾಣು ಜೀವಿಗಳ ಸಮೂಹವಾಗಿ ಮಾಡಿ ನಾವು ಕೊಡ್ತಾ ಇದ್ದೀವಿ. ಮೇಡಮ್, ಈಗ ಮಣ್ಣಿನ ಫಲವತ್ತತೆನ ಕಾಪಾಡುತ್ತಾ ಇದು? ಯಾವುದೇ ರೀತಿಯ ಯಾವುದೇ ಥರ ಡ್ಯಾಮೇಜ್ ಎಲ್ಲ ಆಗಲ್ಲ. ಡ್ಯಾಮೇಜ್ ಆಗಿರೋದನ್ನ ಮತ್ತೆ ಸರಿ ಮಾಡುತ್ತೆ. ನೋಡಿ ಸ್ನೇಹಿತರೆ, ಡ್ಯಾಮೇಜ್ ಆಗಿರೋಂಥ ಮಣ್ಣನ್ನು ಈಗ ನೀವು ಕೆಮಿಕಲ್ ಯೂಸ್ ಮಾಡ್ತಿರೋ ಅದರಿಂದ ಹಾಳಾಗಿರೋಂಥದ್ದನ್ನ ಇದು ಸರಿ ಮಾಡುತ್ತೆ. ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ನಮ್ಮ ರೈತ? ಸರ್, ಇದು ನಮ್ಮ GKVKಯಲ್ಲೇ ಬಯೋ ಫರ್ಟಿಲೈಸರ್ ಯೂನಿಟ್ ಅಂತ ಸೂಕ್ಷ್ಮಾಣು ಜೀವಿಗಳ ವಿಭಾಗ, ಅಗ್ರಿಕಲ್ಚರಲ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಬಯೋ ಫರ್ಟಿಲೈಸರ್ ಯೂನಿಟ್ ಅಂತ ಇದೆ. ಅಲ್ಲಿ ಬಂದರೆ ನಿಮಗೆ ಯಾವತ್ತಿದ್ರೂ ವೀಕ್ ಡೇಸಲ್ಲಿ 9 to 4 ಯಾವಾಗ ಬಂದರೂ ಸಿಗುತ್ತೆ. ವೀಕೆಂಡ್ಸಲ್ಲಿ 9 to 12. ಅಡ್ರೆಸ್ ಎಲ್ಲಿ? ಹೆಬ್ಬಾಳನ? ಇಲ್ಲೇ GKVKಯಲ್ಲೇ ಸಿಗುತ್ತೆ ಸರ್. ಪೌಡರ್ ಬಂದು 100 ರೂಪಾಯಿ kg, ಲಿಕ್ವಿಡ್ ಬಂದು 200 ರೂಪಾಯಿ ಲೀಟರ್ ಸರ್. ಯಾವುದು 100 ರೂಪಾಯಿ kg? ಪೌಡರ್ ಬಂದು 100 ರೂಪಾಯಿ kg, ಲಿಕ್ವಿಡ್ ಬಂದು 200 ರೂಪಾಯಿ ಲೀಟರ್. ಜಸ್ಟ್ ಗಿಡದ ಬುಡದಲ್ಲಿ ಹಾಕೋದು? ಗಿಡದ ಏನಂದ್ರೆ ಗೊಬ್ಬರ ಇರುತ್ತಲ್ಲ, ತಿಪ್ಪೆ ಗೊಬ್ಬರ ಆಗಲಿ, ಅವರು ಏನು ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂತ ನಾವೇನು ಕರಿತೀವಿ, ಅದ್ರ ಜೊತೆ 1:100 100 kg ಗೊಬ್ಬರಕ್ಕೆ 1 kg ಈ ಮೈಕ್ರೋಬಿಯಲ್ ಕನ್ಸಾರ್ಷಿಯಾನ ಮಿಕ್ಸ್ ಮಾಡಿ 7 ರಿಂದ 10 ದಿವಸ ಬಿಟ್ಟು ಅದು ಎನ್ರಿಚ್ ಆದಮೇಲೆ ಗಿಡಗಳಿಗೆ ಹಾಕೊಂಡ್ರೆ ಭೂಮಿಯ ಫಲವತ್ತತೆನೂ ಚೆನ್ನಾಗಿರುತ್ತೆ, ಪ್ಲಾಂಟ್ಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಸರ್. ಲಿಕ್ವಿಡ್ನ ಡೈರೆಕ್ಟಾಗಿ ಅವ್ರು ಡೈಲ್ಯೂಟ್ ಮಾಡ್ಕೊಬೋದು. 1:100 100 ಲೀಟರ್ ನೀರಿಗೆ 1 ಲೀಟರ್ ಲಿಕ್ವಿಡ್ನ ಮಿಕ್ಸ್ ಮಾಡಿ ಅವರು ಗಿಡದ ಬುಡಕ್ಕೆ ಅವರು ಡ್ರೆಂಚಿಂಗ್ ಆಗಲಿ, ಡ್ರಿಪ್ಪಲ್ಲಾಗಲಿ, ಸ್ಪ್ರೇಯಲ್ಲಾಗಿ ಕೊಡ್ಬೋದು ಸರ್. ಥ್ಯಾಂಕ್ ಯು ಮೇಡಮ್. USB ಸ್ನೇಹಿತರೆ, ಯೂನಿವರ್ಸಿಟಿ ಕಡೆಯಿಂದ ಇನ್ನೂ ಒಂದು ಸ್ಟಾಲ್ ನೋಡ್ತಾ ಇದ್ದೀರಾ ನೋಡಿ. ಮೇಡಮ್, ಏನು ಸ್ಟಾಲ್ ಮೇಡಮ್ ಇದು? ನಮ್ಮದು ಯೂನಿವರ್ಸಿಟಿನಲ್ಲಿ ಕೃಷಿ ನಿರತ ಮಹಿಳೆಯರು ಅಂತ ಒಂದು ಯೋಜನೆ ಇದೆ. ರೈತರಿಗೆ ಯಾವ ರೀತಿ ಉಪಯೋಗ? ರೈತ ಮಹಿಳೆಯರಿಗೆ ಮುಖ್ಯವಾಗಿ ನಾವು ಅವರ ಒಂದು ಸಮಗ್ರ ಸಬಲೀಕರಣ ಅಂತ, ಅವರ ಒಂದು ಪೌಷ್ಟಿಕ ಸಬಲೀಕರಣ ಇರ್ಬೋದು, ಆರ್ಥಿಕ ಸಬಲೀಕರಣ ಇರ್ಬೋದು, ಕೃಷಿಯಲ್ಲಿ ತೊಡಗಿರುವಂಥ ಮಹಿಳೆಯರ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ಈಗ ಇತ್ತೀಚೆಗೆ ಏನು